ಎಲ್ರಿಗೂ ನಮಸ್ಕಾರ ಮತ್ತು ಆಯುಷ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಸೊ ಹಲವಾರು ಜನರ ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳನ್ನು ನಾವು ವಿಡಿಯೋ ಮೂಲಕ ಉತ್ತರ ಕೊಡ್ತೇವೆ ಅಂತ ಹೇಳಿದ್ವಿ. ಅದಕ್ಕಾಗಿ ಈ ಸಂಚಿಕೆಗಳನ್ನು ನಾವು ಮಾಡ್ತಾ ಇದ್ದೇವೆ. ರೆಗ್ಯುಲರ್ ಆಗಿ ಕರೆಕ್ಟಾಗಿ ಡಯಟ್ ಮಾಡ್ತಿದ್ರು ಕೂಡ ಅಥವಾ ಆಹಾರ ಸೇವನೆ ಮಾಡ್ತಾ ಇದ್ರೂ ಕೂಡ ಮಲಬದ್ಧತೆ ಅಥವಾ ವಿಬಂಧ ಅಂತ ಏನು ಹೇಳ್ತೇವೆ, ಕಾನ್ಸ್ಟಿಪೇಷನ್ ಕೆಲವೊಬ್ಬರೆಲ್ಲ ಕಾಣಿಸ್ಕೊಳ್ಳುತ್ತೆ. ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ, ಈ ರೆಗ್ಯುಲರ್ ಡಯಟ್ ಅಂತ ನಾವು ಏನು ಹೇಳಿರ್ತೇವೆ, ನಮ್ಮ ಪ್ರೋಟೀನ್ ವಿಡಿಯೋದಲ್ಲಿ ನಾನು ಸ್ವಲ್ಪ ಜನರಲ್ಲೇ ಕವರ್ ಮಾಡಿದ್ದೆ, ಇವಾಗ ಹೇಳ್ತೇನೆ. ಪ್ರೋಟೀನ್ ಅನ್ನುವಂಥ ಒಂದು ಅಂಶ ನಾವು ತುಂಬಾ ಸೇವನೆ ಮಾಡಿಬಿಟ್ಟಿದ್ವಿ ಅಂತ ಹೇಳಿದರೆ, ಅದು ನಾನ್ ವೆಜ್ ರೂಪದಲ್ಲಿರ್ಬೋದು, ಸಪ್ಲಿಮೆಂಟ್ಸ್ಗಳ ರೂಪದಲ್ಲಿರ್ಬೋದು, ಅಥವಾ ಕಾಳು ಲೆಂಟಿಲ್ಸ್ಗಳ ರೂಪದಲ್ಲೂ ಇರ್ಬೋದು. ಜಾಸ್ತಿನೇ ಸೇವನೆ ಮಾಡಿದ್ವಿ ಅಂತ ಹೇಳಿದರೆ ಅಲ್ಲಿ ಮಲಬದ್ಧತೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸರ್, ನಾನು ಕರೆಕ್ಟಾಗಿ ತಿಂತಾ ಇದ್ದೇನೆ ಸರ್, ಎಲ್ಲ ಪೋರ್ಷನ್ ಇದೆ, ನಂದು ಬ್ಯಾಲೆನ್ಸ್ಡ್ ಡಯಟ್ ಇದೆ, ಪ್ರೋಟೀನ್ ಕರೆಕ್ಟಾಗಿ ತಿಂತಾ ಇದ್ದೇನೆ. ಬಟ್ ಕೆಲವೊಂದು ಇಂಡಿವಿಜುವಲ್ ಸ್ಪೆಸಿಫಿಕ್ ಇರುವಾಗ ನಿಮ್ಮ ದೇಹಕ್ಕೆ ಅಷ್ಟು ಪ್ರೋಟೀನ್ ಬೇಕಾಗಿರ್ಲಿಕ್ಕಿಲ್ಲ. ಇಲ್ಲ ಸರ್, ಪರ್ kg ಬಾಡಿ ವೇಟಿಗೆ ಪರ್ 1 ಗ್ರಾಮ್ ಪ್ರೋಟೀನ್ ಬೇಕು, ಕರೆಕ್ಟ್ ಎಲ್ಲ ಇದೆ, ಇಲ್ಲ ಅಂತಲ್ಲ. ಎಕ್ಸೆಪ್ಷನ್ಸ್ಗಳಿದ್ದಾಗ, ಎಸ್ಪೆಷಲಿ ಡಯಟ್ ಅಂತ ಬಂದಾಗ ಎಕ್ಸೆಪ್ಷನ್ಸ್ಗಳು ತುಂಬಾ ಇರುತ್ತೆ ಅಲ್ವಾ. ಇವಾಗ ಮುಂಚೆ ಎಷ್ಟೊಂದು ಜನ, ಎಲ್ಲರೂ ಆಲ್ಮೋಸ್ಟ್ ಫುಲ್ ಪಾಪ್ಯುಲೇಷನ್ ಎಲ್ಲರೂ ಕೂಡ ಹಾಲು ಕುಡಿತಿದ್ರು. ಇವತ್ತು ಲ್ಯಾಕ್ಟೋಸ್ ಟಾಲರೆನ್ಸ್ ಅಂತ ಕನ್ಸೆಪ್ಟ್ ಇದ್ದಾಗ ಅರ್ಧ ಜನ ಅಲ್ಲಿ ಹಾಲು ಕುಡಿದ ತಕ್ಷಣ ಸರ್ ನನಗೆ ಬ್ಲೋಟಿಂಗ್ ಆಗುತ್ತೆ, ಅಥವಾ ನನಗೆ ಕಫ ಆಗುತ್ತೆ, ನನಗೆ ಲೆಥಾರ್ಜಿ ಬರುತ್ತೆ, ನನಗೆ ಕ್ರ್ಯಾಂಪ್ಸ್ ಬರುತ್ತೆ, ನನಗೆ ಮಲಬದ್ಧತೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಊಟ ಕರೆಕ್ಟಾಗಿ ಮಾಡ್ತಿದ್ರೂ ಕೂಡ ಮಲಬದ್ಧತೆ ಬರ್ತಿದೆ ಅಂತ ಹೇಳಿದರೆ ಅಲ್ಲಿ ನಾವು ಒಂದು ನೀರಿನ ಸೇವನೆ ಹೆಚ್ಚು ಮಾಡ್ಕೊಳ್ಬೇಕು. ಅಥವಾ ಇಂಟೆಸ್ಟೈನಲ್ ಡಿಸಾರ್ಡರ್ಸ್ ಇರುತ್ತೆ, ಏನಾದರೂ ಮೊಟಿಲಿಟಿ ಡಿಸೀಸಸ್ ಅಂತ ಹೇಳ್ತೇವೆ ನಾವು. ನಮ್ಮ ಕರುಳೇನಿದೆ ಅದು ಮೂವ್ಮೆಂಟ್ ಆಗ್ತಾ ಇರುತ್ತೆ, ಯಾವಾಗಲೂ ಮೂವ್ಮೆಂಟ್ ಆಗಿ ಮಲವನ್ನು ಮುಂದೆ ದೂಡ್ತಾ ಇರುತ್ತೆ. ಈ ಪೆರಿಸ್ಟಾಲ್ಸಿಸ್ ಏನಾದರೂ ಹಾಳಾಗಿತ್ತು, ಕಡಿಮೆ ಆಗಿತ್ತು, ಅಥವಾ ಇದರಲ್ಲಿ ಏನಾದರೂ ಏರ್ಪೇರ್ ಆಗಿತ್ತು ಅಂತ ಹೇಳಿದರೆ ಅವಾಗಲೂ ಕೂಡ ಮಲಬದ್ಧತೆ ಆಗ್ಬೋದು. ಇನ್ನು ಹಲವಾರು ಕಾರಣಗಳಿಂದ ಮಲಬದ್ಧತೆ ಆಗುತ್ತೆ. ಅಥವಾ ಕೆಲವೊಬ್ಬರಲ್ಲಿ ಈ ಅರ್ಜನ್ನು ಸಪ್ರೆಸ್ ಮಾಡುವಂಥ ಒಂದು ಹವ್ಯಾಸ ಅಥವಾ ಅಭ್ಯಾಸ ಇರುತ್ತೆ. ಮೋಷನ್ ಬಂದಿರುತ್ತೆ, ಏನೋ ಫಂಕ್ಷನ್ ಇದೆ, ಅಥವಾ ಟಾಯ್ಲೆಟ್ ಕ್ಲೀನ್ ಆಗಿಲ್ಲ, ಅಥವಾ ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಆಗಲ್ಲ, ಅಥವಾ ಎಲ್ಲೋ ಟ್ರಾವೆಲಿಂಗಲ್ಲಿದ್ದೇವೆ ಅಂತ ಹೇಳಿ ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಕಂಟಿನ್ಯೂಸ್ ಆಗಿ ಹಂಗೆ ಕಂಟ್ರೋಲ್ ಮಾಡ್ತಾ ಇದ್ರೆ ಬ್ರೈನಿಗೆ ಏನು ಸಿಗ್ನಲ್ ಹೋಗುತ್ತೆ ಅಂತ ಹೇಳಿದರೆ, ಇವರಿಗೆ ಸುಮ್ಮನೆ ನೀವು ತೊಂದರೆ ಕೊಡ್ತಾ ಇದ್ದೀರಾ, ಮಲ ವಿಸರ್ಜನೆ ಇವ್ರಿಗೆ ಮಾಡೋದಿಲ್ಲ ಅಂತ ಹಂಗೆ ತಗೊಳ್ತದೆ ಮೆಸೇಜು. ಸೊ ಇವ್ರಿಗೆ ನೀವು ತೊಂದರೆ ಕೊಡ್ತಾ ಇದ್ದೀರಾ, ಇವ್ರಿಗೆ ಮಲ ವಿಸರ್ಜನೆ ಅರ್ಜ್ ಏನಿದೆ ಅದು ಬರೋದು ಬೇಡ ಅಂತ ಹೇಳಿ ಬಾಡಿನೇ ಆಟೋಮೆಟಿಕ್ಕಾಗಿ ಕಡಿಮೆ ಮಾಡಿಬಿಡುತ್ತೆ. ಅವಾಗ ಕಾನ್ಸ್ಟಿಪೇಷನ್ ಆಗುತ್ತೆ. ಅದಕ್ಕೆ ವೇಗ ಧಾರಣೆ ಅಂದರೆ ಅದನ್ನು ನಾವು ತಡೆ ಹಿಡಿಬಾರ್ದು. ಇವಾಗ ಮೂತ್ರ ಬಂದಿದೆ, ಮಲ ಬಂದಿದೆ, ಅಥವಾ ವಾಯು ಗ್ಯಾಸ್ ಪಾಸ್ ಮಾಡೋದಿದೆ ಅಂತ ಹೇಳುವಾಗ ಅದನ್ನ ತಡೆ ಹಿಡಿದ್ವಿ ಅಂತ ಹೇಳಿದರೆ ಅವಾಗ ಅದು ಸೈಡ್ ಇಫೆಕ್ಟ್ ಏನಾಗುತ್ತೆ ಅಂತ ಹೇಳಿದರೆ ಮಲಬದ್ಧತೆ ಆಗ್ಬೋದು. ಎಸ್ಪೆಷಲಿ ಮಲವನ್ನು ತಡೆ ಹಿಡಿದ್ರೆ ಅಥವಾ ಗ್ಯಾಸನ್ನು ತಡೆ ಹಿಡಿದ್ರೆ ಅಲ್ಲಿ ಮಲಬದ್ಧತೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಇದು ಬರೀ ತಿನ್ನೋದ್ರ ಬಗ್ಗೆ ಅಲ್ಲ, ಎಕ್ಸಸೈಸ್ ಚೆನ್ನಾಗಿರಬೇಕು, ನಿದ್ರೆ ಚೆನ್ನಾಗಿರಬೇಕು, ನೀರು ಚೆನ್ನಾಗಿ ಕುಡಿತಾ ಇರಬೇಕು, ಮೈಂಡ್ಫುಲ್ ಈಟಿಂಗ್, ಮೈಂಡ್ಫುಲ್ ಬೀಯಿಂಗ್, ಪ್ಲಸ್ ಕರೆಕ್ಟಾಗಿ ಡಯಟ್ ಇತ್ತು, ಇದೆಲ್ಲ ಸೇರಿದರೆ ಒಂದು ಪ್ಯಾಕೇಜ್ ಇದು. ಆವಾಗ ಮಲಬದ್ಧತೆ ಆಗೋದೇ ಇಲ್ಲ, ಮಲ ವಿಸರ್ಜನೆ ಸಲೀಸಾಗಿ ಆಗ್ಬಿಡುತ್ತೆ. ಆ್ಯಂಡ್ ಆ ಮಲಬದ್ಧತೆಯಿಂದ ಆಗುವಂಥ ಸಮಸ್ಯೆಗಳಿಂದನೂ ಕೂಡ ಅಥವಾ ಅದರ ಸೈಡ್ ಇಫೆಕ್ಟ್ಸ್ಗಳಿಂದನೂ ಕೂಡ ನಾವು ದೂರ ಉಳಿಬಹುದು. ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಏನಾದರೂ ಕಾಡ್ತಾ ಇದ್ದರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಲಹೆಗಳು ಬೇಕು, ಡೌಟ್ಸ್ಗಳಿದೆ, ಕೆಲವೊಬ್ರು ಅದನ್ನು ತಿನ್ನಿ ಅಂತ ಹೇಳ್ತಿದ್ದಾರೆ, ಕೆಲವೊಬ್ರು ಇದಿದೆ, ಹೇಗೆ ಸರ್ ಆಯುರ್ವೇದದ ಮೂಲಕ ಹೇಗೆ ನಾವು ಇದನ್ನು ಸರಿಪಡಿಸ್ಕೊಳ್ಬಹುದು ಅಂತ ನಿಮಗೆ ಡೌಟ್ಸ್ ಇದೆ, ಸಂಶಯಗಳಿದೆ ಅಂತ ಹೇಳಿದರೆ ಈ ವಿಡಿಯೋದ ಕೆಳಗಡೆ ನೀವು ಕಮೆಂಟ್ ಮಾಡಿದರೆ ಆ ಕಮೆಂಟ್ಸ್ಗಳನ್ನು ನಾವು ಪಿಕ್ ಮಾಡಿ, ಅಥವಾ ಆ ಟಾಪಿಕ್ಸ್ಗಳನ್ನು ನಾವು ಪಿಕ್ ಮಾಡಿ ಮುಂಬರುವ ಸಂಚಿಕೆಗಳಲ್ಲಿ ವಿಡಿಯೋದ ಮೂಲಕ ನಿಮಗೆ ಉತ್ತರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಧನ್ಯವಾದಗಳು.